ಅಪ್ಪ ಅಲ್ಲಿ ನಿಂತಿದ್ದ, ತಟ್ಟೆಯಲ್ಲಿ ತಂದ್ರೆ ಗೊತ್ತಾಗತ್ತೆ ಅಂತ ಅವರಲ್ಲಿ ತಂದೆ. ಅದೇ ನಿಮ್ಗೆ ನನಗ ಚಿತ್ರಂಗ ತಗೊಳ್ಳಿ ಚಿತ್ರ ನಿಂಗ ತಿನ್ನು. ಹುಡುಗಿ ಯಾರು ಯಾರು? ಏಯ್, ನಾಟಕ ಆಡ್ಬೇಡ. ಅತ್ತೆಗೆ ಹರಿಕತೆ ಎಲ್ಲ ಗೊತ್ತಾಗಿದೆ. ನೀನು ಮಾಡಿದ್ದು ಸರಿಯೋ ತಪ್ಪೋ ನನಗೆ ಗೊತ್ತಿಲ್ಲ ಕಂದ. ಯಾವ ಸಮಯದಲ್ಲಿ ಆ ದೇವ್ರ ಬುದ್ಧಿ ಕೊಟ್ಟನೋ ಅದು ಗೊತ್ತಿಲ್ಲ. ಈ ಮನೆ ಯಜಮಾನಿಗೆ ತಟ್ಟೋ ಶಾಪ ಈ ಮನೆಗೆ ಅಂಟ್ಕೊಳ್ಳೋ ಪಾಪ ಎಲ್ಲೋ ನಿನ್ನಿಂದಾಗಿ ಸ್ವಲ್ಪ ಕಮ್ಮಿ ಆಯಿತು. ಆ ಪುಣ್ಯ ನಿನಗೂ ಸಿಗುತ್ತೆ, ಗೊತ್ತಾಯ್ತಾ? ಚಂದ್ರಗಿರಿಲಿ ಕಲ್ಪನಾನ ಕೊಂಡ್ಕೊಳ್ಳೋದಕ್ಕೆ ಇಷ್ಟು ದುಡ್ಡು ಕೊಟ್ಟ. ನಾನು ಇವಳಿಗೆ ದೇವಸ್ಥಾನದಲ್ಲಿ ತಾಳಿ ಕಟ್ಬಿಟ್ಟೆ. ಅಪ್ಪ ಚೆನ್ನಾಗಿ ಹೇಳ್ತಿಂದ. ನಾನು ಇವಳು ಅವು ಬಂದ್ಬಿಟ್ಟು ಅಮ್ಮ, ಈ ಹುಡುಗಿ ನನ್ನ ಹೆಂಡತಿ, ನಿನ್ ಸೊಸೆ. ಓಕೆನಾ? ಓಕೆ. ಮೂರು ಜನನು ಅವ್ರ ಕಣ್ಣಿಗಾಗ್ಲಿ ಕೆಲಸದವ್ರ ಕಣ್ಣಿಗಾಗ್ಲಿ ಬೀಳ್ಕೊಡ್ದು ಜೀವಂತವಾಗಿರೋದಿಲ್ಲ. ಕಲ್ಪನಾ ಅದ್ಯಾ ಕಲ್ಪನಾ ಬೇಜಾರಾಯ್ತು. ಬೇಗ ಬೇಗ ತಿನ್ನು, ಆಮೇಲೆ ಊಟ ಮಾಡಿಸ್ತೀನಿ. ತಿನ್ನು. ನಾಚಿಕೆ ಆಗಲ್ವ ನಿಮ್ಗೆ? ಕಲ್ಪನಾ ಸಿಕ್ಲಿಲ್ಲ ಅಂದ್ರೆ ಧರ್ಮಯ್ಯನ ಮಗಳನ್ನ ಎತ್ತಾಕೊಂಡ್ ಬರ್ಬೇಕಿತ್ತು. ಅದೇ ವಿಷಯ ತಿಳಿಸಿದ್ವಿ ಸ್ವಾಮಿ. ಕೋವಿ ತಗೊಂಡು ಬಂದು ಎದುರಿಸ್ಬಿಟ್ಟ. ಕೋವಿ ತೋರಿಸ್ಬಿಟ್ಲಂತೆ, ಹೆದರ್ಕೊಂಡು ಬಂದ್ಬಿಟ್ಲಂತೆ. ನಾನು ತೋರಿಸ್ತೀನಿ ಕೋವಿ. ಅವೆಲ್ಲ ಆಗಲ್ಲ ಕೆಂಪಣ್ಣ. ಬೇಕಾದ್ರೆ ನಮ್ಮ 3 ಜನನ ಕರ್ಕೊಂಡೋಗಿ ಅವ್ನು ಕೋವಿ ಮುಂದೆ ನಮ್ಮ 3 ಜನರ ರಟ್ಟೆ ಶಕ್ತಿ ಇರುತ್ತೆ ಗೊತ್ತಾಗ್ಲಿ. ಎಸ್ಟೇಟ್ ಓನರ್ ಮಗಳನ್ನ ಎತ್ತಾಕೊಂಡು ಬರಲೇಬೇಕು. ಅವ್ರ ಊರಲ್ಲಿ ನಮ್ಮೂರ್ ಪದ್ಧತಿ ಇಲ್ವಂತೆ. ನಮ್ಮೂರಲ್ಲಿ ಇದೆಯಲ್ಲ ತಾಯಿ, ನಮ್ಮೂರಿನ ರೀತಿ ರಿವಾಜ್ಗೆ ಅವಮಾನ ಮಾಡಿದ ಮೇಲೆ ದಂಡ ತೆರಲೇಬೇಕು. ಆ ಎಸ್ಟೇಟ್ ಓನರ್ ಮಗಳನ್ನ ಕಳಿಸ್ಕೊಡ್ಲೇಬೇಕು. ಆ ಎಸ್ಟೇಟ್ ಅವ್ರ ಮಗಳನ್ನ ಹರಕೆ ಒಪ್ಸೋದು ನ್ಯಾಯ ಅಲ್ಲ ಮುಕ್ತೇಸರ್ರೆ. ಹೇ ಮುಚ್ಚೆ, ನಿನ್ನಿಂದ ನ್ಯಾಯ ನೀತಿ ಪಾಠನ? ದೇವರಿಗೆ ಅಪಚಾರ ಆಗಿರೋದು ನಿಮ್ಮಿಂದ. ಅದು ನೀವೇ ಸರಿ ಮಾಡಬೇಕು. ಒಪ್ಸಿ ಅವನನ್ನ.
ಮತ್ತೆ ಸರ್ ಅವ ಒಲ್ಲೆ ಅಂದ್ರ ಏನು ಮಾಡಿದ್ರಿ ಅಪ್ಪ? ಬಲವಂತ ಮಾಡಿ ಎತ್ತಾಕೊಂಡು ಬನ್ನಿ. ಈ ರಂಗಸ್ವಾಮಿ ಇದ್ದಾನೆ, ಈ ಊರಿನ ದೇವ್ರ ಶಕ್ತಿ ಏನು ಅಂತ ನಾನು ತೋರಿಸ್ತೀನಿ. ಹುಣ್ಣಿಮೆ ಪೂಜೆ ನಿಂತು ದೇವ್ರ ಸಿಟ್ಟಾಗಿದ್ದಾನೆ. ಅಮಾವಾಸ್ಯೆ ಮುಗಿಯಕ್ಕೆ ಮುಂಚೆ ಇನ್ನೊಂದು ಹುಡುಗಿ ತಂದು ಪೂಜೆ ನಡೀಲೇಬೇಕು. ಇಲ್ಲದೆ ಇದ್ರೆ ನಿಮ್ಮನ್ನ ಒದ್ದು ಊರಾಚೆ ಹಾಕ್ತೀನಿ, ಬಹಿಷ್ಕಾರ ಆಗ್ತೀನಿ. ಈ ಸತಿ ಬರೀ ಗೈಯಲ್ಲಿ ಬರಬಾರ್ದು. ಆ ಎಸ್ಟೇಟ್ ಓನರ್ ಮಗಳನ್ನ ನಮ್ಮೂರ್ ದೇವ್ರಿಗೆ ಒಪ್ಪಿಸ್ಲೇಬೇಕು. ಬಿಟ್ಬಿಡ್ತೀನಾ? ನಾನ್ ಕಲ್ಪನಾ ಗಂಡ ಅಲ್ವಾ? ಅಪ್ಪನ್ನ ಹಾಗೆಲ್ಲ ಮಾತಾಡಬಾರ್ದು ಹರಿ. ನೀನ್ ನನ್ ಮಗ ಅಲ್ವೇನೋ? ಹಾಗಲ್ಲಮ್ಮ, ನನ್ನ ಹೆಂಡತಿ ತಂಟೆಗೆ ಬಂದ್ರೆ ಸುಮ್ಮನೆ ಇರಕ್ಕಾಗತ್ತಾ ಹೇಳು? ಮತ್ತೆ ಅದೇ ಮಾತಾಡ್ಬೇಡ. ಏನೋ ಅದು? ಬರ್ತಾ ಬರ್ತಾ ನಿನ್ನ ಬಾಯಲ್ಲಿ ಕಚಕ್ ಡಮ್ ಡಮ್ ಶಬ್ದಗಳೇ ಜಾಸ್ತಿ ಬರ್ತಾ ಇವೆ. ನಿನ್ನ ಚೀಟಿ ಸೊಸೆಗೆ ನಾನೇ ಸೇವೆ ಮಾಡ್ತೀನಿ. ಅದು ನಾನು ಅವಳಿಗೆ ಆಗ್ಲೇ ತಿಂಡಿ ಕೊಟ್ಟಾಗಿದೆ. ಓ ಹೌದಾ? ಪರವಾಗಿಲ್ಲ, ನಾನು ಹೋಗಿ ನೋಡ್ಕೊಂಡು ಬರ್ತೀನಿ. ಇರ, ನಾನು ಬರ್ತೀನಿ.
ಅದ್ಯಾಕೆ? ಬೇಕಾಗತ್ತೆ. ಉಪಯೋಗಕ್ಕೆ ಬರ್ದೇ ಇದ್ರೂ ಪರವಾಗಿಲ್ಲ. ಅರ್ಜೆಂಟಿಗೆ ಬೇಕಾದ್ರೆ ಎಲ್ಲಿ ಅಂತ ಹುಡ್ಕೋದು? ಮಚ್ಚಿಗೆನ ಕೆಲಸ ಅಲ್ಲಿ. ಹಬ್ಬ ಮುಚ್ಚಿನ ಕೆಲಸ ನಿಂಗೆ ಗೊತ್ತಲ್ಲ. ಬೇಡ, ನೀನಲ್ಲಿ ಬರೋದು ಬೇಡ. ಹಾಗಾದ್ರೆ ನೀನು ಹೋಗ್ಬೇಡ. ಬೇಡ ಅಂದ್ರೆ ಬೇಡ. ಹೋಗ್ಬೇಡ ಅಂದ್ರೆ ಹೋಗ್ಬೇಡ. ಬರ್ತಾ ಬರ್ತಾ ನೀನು ಹುಚ್ಚಾಟ ಜಾಸ್ತಿ ಆಯ್ತು. ನಿಂದು ಅಷ್ಟೇ ಜಾಸ್ತಿ ಆಯ್ತು. ಅತ್ತಿಗೆನಾ ಕತ್ಲು ಕೋಳೆನಲ್ಲಿ ಕೂಡ ಹಾಕಿದೀಯ. ನಂಗೊತ್ತಿಲ್ವಾ? ನಿನ್ ಮರ್ಯಾದನ್ನು ಕೆಟ್ಟೋಗಿದೆ ಅಲ್ವಾ? ನೀನೇನಾದ್ರೂ ಅತ್ತಿಗೆ ತಂಟೆಗೆ ಹೋದ್ರೆ ಅತ್ತಿಗೆನ ಕತ್ಲು ಕೋಣೆಯಲ್ಲಿ ಕೂಡ ಹಾಕಿರೋ ವಿಷಯನ ಇಡೀ ಊರ್ ತುಂಬಾ ಹೇಳ್ಕೊಂಡ್ ಬರ್ತೀನಿ. ಹೊರಡ್ಲಾ? ಮುಕ್ತೆ ಸರ್, ನನ್ನ ಜೋಡಿ ಏನೋ ಮಾತಾಡಬೇಕು ಅಂದ್ರಿ. ಬರೋ ಅಮಾವಾಸ್ಯೆಗೆ ಇನ್ನೊಂದು ಹುಡುಗಿನ ದೇವ್ರಿಗೆ ಒಪ್ಪಿಸ್ಲೇಬೇಕು ಕಳ. ಅಷ್ಟು ಬೇಗಂದ್ರೆ ಆ ಧರ್ಮಯ್ಯ ಹುಡುಗಿನ ಎಲ್ಲಿಂದ ತರ್ತಾನೆ? ಸ್ವಲ್ಪ ಟೈಮ್ ಕೊಡ್ರಿ. ಆ ಥರ ನಾವೆಲ್ಲ ಯಾಕೆ ನಿಮಗೆ ಬೇಕು ಅಂದರೆ ಬೇಕು. ಬರೋ ಅಮಾವಾಸ್ಯೆಗೆ ದೇವ್ರಿಗೆ ಒಪ್ಪಿಸ್ಲೇಬೇಕು ಹುಡುಗಿನ. ಅವ್ನು ದುಡ್ಡು ತಿಂದಿದೆಯಲ್ಲ, ಅದಕ್ಕೆ ಮುಲಾಜಲ್ಲ. ಹಂಗಲ್ರಿ, ಅಷ್ಟು ಲಘುನ ಹಾರ್ಕಿಗೆ ಹೆಣ್ಣು ಎಲ್ಲಿ ಸಿಗ್ತಾವೇಳ್ರಿ? ಇದಕ್ಕೆಲ್ಲ ಕಾರಣ ನೀನೇ. ಹೆಣ್ಣು ಸಿಗದೇ ಇದ್ದರೆ, ಅವನ ಕೈಯಲ್ಲಿ ಅಮಾವಾಸ್ಯೆಗಳು ಪೂಜೆ ಮಾಡ್ಸೋಕ್ಕಾಗದೇ ಇದ್ದರೆ ಆ ಜವಾಬ್ದಾರಿ ನಿನ್ನ ತಲೆ ಮೇಲೆ ಇರುತ್ತೆ. ನಾ ಏನು ಮಾಡಲಿ ದಿಢೀರ? ನೋಡಿ ಕಳ, ಅಮಾವಾಸ್ಯೆ ಹಿಂದಿದ್ದವರೆಗೂ ನಿನ್ನ ಟೈಮ್ ಇರುತ್ತೆ. ಒಂದು ಹುಡುಗಿನ ಒಪ್ಸಿ ರೆಡಿ ಮಾಡು. ಇಲ್ದಿದ್ರೆ ಅಮಾವಾಸ್ಯೆ ದಿನ ನಿನ್ನ ಮಗಳು ದೇವದಾಸಿ ಆಗ್ತಾಳೆ. ಗೊತ್ತು ಸರ್. ಕಲ್ಪನಾ, ನಿಮ್ಮೂರ್ನಲ್ಲಿ ನೀನ್ ಮದ್ವೆನೇ ನೋಡಿಲ್ವಾ? ನೋಡಿದೀನಿ. ಜನ ಎಲ್ಲ ಗುಂಪಲ್ಲಿ ಹೋಗ್ತಿರ್ತಾರೆ, ಹೊಸ ಬಟ್ಟೆ ಹಾಕೊಂಡಿರ್ತಾರೆ, ಮೈ ತುಂಬಾ ಒಡವೆನೂ ಹಾಕೊಂಡಿರ್ತಾರೆ, ಆಮೇಲೆ ಪಿಪಿ ಉತ್ತಿರ್ತಾರೆ. ಪಿಪಿ ಅಲ್ವೇ, ವಾಲ್ಗ. ಹರಿ, ನಿನ್ಗೊಂದು ಮಾತು ಕೇಳಬೇಕು. ಇವಳು ನಿನ್ಗೇನಾಗಬೇಕು? ಹೆಂಡತಿ. ಯಾರು ಹೇಳಿದ್ದು? ನಾನಾ? ಹೇಗೆ ಹೇಳ್ತೀಯಾ? ಮದುವೆ ಆಗಿದ್ದೀನಲ್ಲ. ಈ ರೀತಿ ಕದ್ದು ತಂದು ಕತ್ಲು ಕೊಂಡಲ್ಲಿ ಬಚ್ಚಿಟ್ರೆ ಅದು ಮದುವೆ ಆಗಲ್ಲ. ಇವಳಿಗೆ ತಾಳಿ ಕಟ್ಟಿದ್ದೀನಲ್ಲ. ಆಹಾ,
ತಾಳಿ ಕಟ್ಬಿಟ್ರೆ ಮದ್ವೆ ಆಗುತ್ತಾ? ನೋಡು ಹರಿ ನೀನು ಅಷ್ಟೇ ಸರಿಯಾಗಿ ಕೇಳಿಸ್ಕೊ. ಮದ್ವೆ ಅಂದ್ರೆ 100 ಜನ ಸೇರ್ಬೇಕು. ನಿಮ್ಮಪ್ಪ ಅಮ್ಮ, ಇವ್ರಪ್ಪ ಅಮ್ಮ ಎಲ್ರೆದ್ರು ನೀನು 7 ಕುತ್ತಿಗೆ ತಾಳಿ ಕಟ್ಟಬೇಕು. ಆಗ್ಲೇ ಮದ್ವೆ ಅನ್ನಿಸ್ಕೊಳ್ಳೋದು.